ಇದು ಹೂಳು ತುಂಬಿಕೊಂಡ ಬಾವಿಯೂ ಅಲ್ಲ, ಕುಡಿಯುವ ನೀರಿನ ಹೊಂಡವೂ ಅಲ್ಲ, ಬದಲಿಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ. ಈ ಗುಂಡಿಯಲ್ಲಿ ಪ್ರತಿನಿತ್ಯ ಹಲವಾರು ಮಂದಿ ಬೈಕ್ ಸವಾರರು ಎದ್ದು ಬಿದ್ದು ಹೋಗ್ತಿದ್ದಾರೆ. ಈ ಗುಂಡಿ ಮುಚ್ಚುವಂತೆ ಪದೇ ಪದೇ ಸ್ಥಳೀಯರು ಮನವಿ ಮಾಡಿದ್ರು. ನಗರಸಭೆ ಅಧಿಕಾರಿಗಳು ಅತ್ತ ಗಮನ ಹರಿಸುತ್ತಿಲ್ಲ. ಈ ಭಾಗದ ಜನರು ಸೇವಿಸುವ ಕುಡಿಯುವ ನೀರಿಗೆ ತ್ಯಾಜ್ಯ ನೀರು ಮಿಶ್ರಣವಾಗುತ್ತಿದೆ. ಅದೇ ನೀರು ಸೇವಿಸಿದ ಮಕ್ಕಳು ಅನಾರೋಗ್ಯ ಪಾಲಾಗಿ ಆಸ್ಪತ್ರೆ ಸೇರಿದ್ದಾರೆ. ಆದರೂ ಇತ್ತ ತಿರುಗಿ ನೋಡುವವರೇ ಇಲ್ಲವಾಗಿದ್ದು ಸ್ಥಳೀಯರ ಪರದಾಟ ಅರಣ್ಯ ರೋಧನವಾಗಿ ಪರಿಣಮಿಸಿದೆ. ಇದು ನೋಡಿ, ಇದು 2 ತಿಂಗಳ ಮೇಲೆ ಆಗಿದೆ. ಇದು ಗಲೀಜು ನೀರಿದು. ಇದರಲ್ಲಿ ಸಿಹಿ ನೀರು, ಉಪ್ಪು ನೀರು ಎಲ್ಲ ಮಿಕ್ಸ್ ಆಗಿ ಜನಗಳು ಕುಡಿತಾ ಇದ್ದಾರೆ. ಬಟ್ ಜನಗಳು ಏನು ಹೇಳ್ತಾರೆ, ಕಸ ಆಗಬೇಡಿ, ಅದು ಆಗಬೇಡಿ, ಇದು ಆಗಬೇಡಿ ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಜನಗಳಿಗೆ ಇದು ಕಾಣಿಸಲ್ಲ. ಇದು ನೋಡಿ ಎಷ್ಟು ಗಲೀಜಿದೆ. 2 ತಿಂಗಳಿಂದ ಇಲ್ಲಿ ಓಡಾಡೋಕ್ಕೆ ಕಷ್ಟ ಆಗಿದೆ. ಓಡಾಡೋದಿರಲಿ, ಮನೆಗಳವರೆಲ್ಲ ಹತ್ರ ಅಲ್ಲಿ ಊಟ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಬಟ್ ಇದು ಕಾಣಿಸ್ತಾ ಇಲ್ಲ. ಇದು ನೋಡಬೇಕು. ಇದು ನೋಡಿಬಿಟ್ಟು ಸ್ವಲ್ಪ ಗಲೀಜಿರೋದು ಎಲ್ಲ ನೋಡಿ. ಮಕ್ಕಳು ಬಿದ್ದೋದ್ರು. ನೆನ್ನೆ 2 ಆಯಿತು ಇನ್ಫೆಕ್ಷನ್ನು. ಮಕ್ಕಳಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು, ಜ್ವರ ಬರ್ತಾ ಇದೆ. ನೋಡಿ, ಇದು ಏನು ಒಳ್ಳೆ ನೀರಾ? ಇದು ಕಸ, ಇದು ಗಲೀಜು, ಟಾಯ್ಲೆಟು, ಬಾತ್ರೂಮು ಎಲ್ಲ ಬರ್ತಾ ಇದೆ ಆಚೆ. ಫಸ್ಟ್ ಇದಕ್ಕೆ ಏನು ಹೇಳ್ತೀನಿ, ನಮ್ಮ ಮುನ್ಸಿಪಲ್ ಆಫೀಸವ್ರಿಗೆ ಫಸ್ಟ್ ಇದ್ರ ಮೇಲೆ ಕ್ರಯ ತಗೊಳ್ಳಿ, ನೋಡಿಬಿಟ್ಟು ಅದು ಫಸ್ಟ್ ಏನಿದೆ ಅದನ್ನು ಸರಿಪಡಿಸಿ. ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಯೋ ಅಥವಾ ಗುಂಡಿ ಇರುವ ಜಾಗದಲ್ಲಿಯೇ ರಸ್ತೆ ಮಾಡಿದ್ದಾರೋ ಅನ್ನೋ ಸಂದೇಹ ನಿಮಗೂ ಕಾಡುತ್ತಿದೆಯಲ್ವ? ಕಳೆದ 2 ತಿಂಗಳಿನಿಂದ ಇಲ್ಲಿನ ನಿವಾಸಿಗಳು ಇದೇ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರಂತೆ. ಇದನ್ನ ಸರಿಪಡಿಸುವಂತೆ ಪದೇ ಪದೇ ನಗರಸಭೆಗೆ ಮನವಿಯನ್ನು ಮಾಡಿದ್ದಾರಂತೆ. ಆದರೂ ನಗರಸಭೆ ಅಧಿಕಾರಿಗಳು ಅತ್ತ ಗಮನ ಹರಿಸಿಲ್ಲವಂತೆ. ಹಾಗಾಗಿಯೇ ಈ ಮಾರ್ಗದಲ್ಲಿ ಸಂಚಾರ ಮಾಡುವ ಬೈಕ್ ಸವಾರರು ಪ್ರತಿನಿತ್ಯ ಆಯತಪ್ಪಿ ಈ ಗುಂಡಿಗೆ ಬೀಳೋದು, ಎದ್ದು ಹೋಗೋದು ಸಾಮಾನ್ಯವಾಗಿದೆಯಂತೆ. ಇನ್ನು ಇಲ್ಲಿನ ಸ್ಥಳೀಯರು ಮಾತನಾಡಿ, ಕುಡಿಯುವ ನೀರಿಗೆ ಚರಂಡಿ ನೀರು ಮಿಶ್ರಿತವಾಗುತ್ತಿದೆ. ರಸ್ತೆ ಹದಗೆಟ್ಟಿದೆ. ಹದಗೆಟ್ಟ ರಸ್ತೆಯ ಪಕ್ಕದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಇದೆ. ಪ್ರತಿನಿತ್ಯ ಜಗಳ ನಡೆಯುತ್ತಿದೆ. ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬ ಬೈಕ್ ಸವಾರ ಬೀಳುತ್ತಲೇ ಇದ್ದಾರೆ. ರಸ್ತೆ ಹದಗೆಟ್ಟು 3 ತಿಂಗಳಾದರೂ ಇತ್ತ ಗಮನ ಹರಿಸುವವರೇ ಇಲ್ಲವಾಗಿದ್ದಾರೆ. ತ್ಯಾಜ್ಯ ನೀರು ಮಿಶ್ರಣವಾಗಿ ಕುಡಿಯಲು ಯೋಗ್ಯವಲ್ಲದಂತಾಗಿದೆ. ತ್ಯಾಜ್ಯ ಮಿಶ್ರಿತ ನೀರು ಸೇವಿಸಿ ಮಕ್ಕಳು ಅನಾರೋಗ್ಯಕ್ಕೆ ಪಾಲಾಗ್ತಿದ್ದಾರೆ. ನಗರಸಭೆಯವರು ಈಗಲಾದರೂ ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಅಳಲು ತೋಡಿಕೊಂಡಿದ್ದಾರೆ. ಏನಾಗ್ಬಿಟ್ಟೈತಂದ್ರೆ ಮಕ್ಕಳೆಲ್ಲ ಓಡಾಡ್ತವ್ರೆ. ಇದು ನಮ್ಮ ಮನೆ. ಇದು ನೋಡಿ, ಕುಡಿಯೋ ನೀರು ಇಲ್ಲಿ ಬರ್ತೈತೆ. ಈ ಗಲೀಜು ನೀರು ಮಳೆ ಬಂದರೆ ಇದು ಉಪ್ಪು ನೀರು ಬಿಟ್ಟರೆ ರೋಡ್ಗಳೂ ಸರಿಯಾಗಿಲ್ಲ. ಇಲ್ಲಿ ಎಲ್ಲ ರೋಡ್ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಗಾಡಿಗಳು ಅವಾಗವಾಗ ಬಿದ್ದೋಗ್ಬಿಡ್ತೈತೆ. ಉಸ್ಕಲು ಮಕ್ಕಳು ಬರ್ತಾರೆ, ಅವರು ಬಿದ್ದೋಗ್ಬಿಡ್ತಾರೆ. ಈ ಚರಂಡಿ ನೀರಿನಲ್ಲಿ ಕುಡಿಯೋ ನೀರು ಪೈಪ್ ಇರೋದು, ಇದರಲ್ಲಿ ಎಲ್ಲ ಚೇಂಬರ್ ಎಲ್ಲ ಮಿಕ್ಸ್ ಇರೋದು. ಇದರಲ್ಲಿ ಏನೂ ಆಗ್ತಾಯಿಲ್ಲ. ಎಷ್ಟು ಹೇಳಿದ್ರು ಅವ್ರು ಬರ್ತಾರೆ, ಬರೀ JCB ತೊಗೊಂಡು ಬಂದರು, ಹೋಗ್ಬಿಟ್ರು ಅಷ್ಟೇನಾಗಿರೋದು. ಮಿಕ್ಕಿದೇನೂ ಆಗ್ತಾಯಿಲ್ಲ. ಮಿಕ್ಕಿದ ರೋಡ್ ಎಲ್ಲ ನೀಟಾಗೈತೆ. ಈ ಸಂಧಿ ಒಂದಂತೂ ತುಂಬ ಕೆಟ್ಟೋಗ್ಬಿಟ್ಟೈತೆ ಸರ್. ಹಂಗಾಗ್ಬಿಟ್ಟೈತೆ. ನಮಗೆ ಓಡಾಡೋಕ್ಕೂ ಜಾಗ ಇಲ್ಲ, ಏನೂ ಇಲ್ಲ. ಎನಿ ಟೈಮ್ ನಾವು ಬಾಗಿಲು ಮುಚ್ಕೊಂಡಿರಬೇಕು. ಇಷ್ಟು ರೋಡ್ನಲ್ಲಿ ರಾತ್ರಿ ಜಗಳನೂ ಆಯಿತು. ಬಂದು ಜನನೂ ಜಗಳನೂ ಮಾಡಿಕೊಂಡ್ರು. ಹೋಗೋಕ್ಕೆ ರಸ್ತೆ ಇಲ್ಲ ಅಂತ ಜಗಳ ಮಾಡ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಪೋಸ್ಟ್ ಮ್ಯಾನ್ ಅಣ್ಣ ಬಂದು ಬಿದ್ದೋಗ್ಬಿಟ್ರು ಪಾಪ ಅಲ್ಲೇ. ಇದು 10ನೇ ವಾರ್ಡು. ಈ ಚರಂಡಿ ತುಂಬ ಹದಗೆಟ್ಬಿಟ್ಟು ಉಪ್ಪು ನೀರು, ಸಿಹಿ ನೀರಿಗೆ ಎಲ್ಲ ಕೊಚ್ಚೆ ನೀರು ಮಿಕ್ಸ್ ಆಗಿ ಮನೇಲಿ ಇರೋಕ್ಕಾಗಲ್ಲ. ತುಂಬ ಸ್ಮೆಲ್ ಬರುತ್ತೆ. ಅಕ್ಕಪಕ್ಕ ಎಲ್ಲ ವಾಸನೆ ಅಂತ ತುಂಬ ಬೇಜಾರು ಮಾಡ್ಕೊತಾರೆ. ಆದಷ್ಟು 15-20 ದಿವಸದಿಂದ ನಾವು ಹೇಳ್ತಾ ಇರೋದು, ಇದು ಆದಷ್ಟು ಬೇಗ ನಗರಸಭೆಯವ್ರು ಕಿವಿಗೆ ಹಾಕ್ಕೊಂಡು ಇದನ್ನು ಸರಿ ಮಾಡಿಸಿ, ಚರಂಡಿನ ಕ್ಲೀನ್ ಮಾಡಿಸಿ, ಗಲೀಜೆಲ್ಲ ತೆಗೆಸಿ ಕ್ಲೀನ್ ಮಾಡಿಸ್ಬೇಕು. ಗಲೀಜಿಂದ ಹಬ್ಬ ಮಾಡಲಿಲ್ಲ, ಏನೂ ಇಲ್ಲ. ನಮ್ಗೆ ತುಂಬ ಅನಾನುಕೂಲ ಆಗಿಬಿಟ್ಟಿದೆ. ಪಾಪ ಎಷ್ಟೋ ಜನ ಬಿದ್ದೋಗೋದು, ಎದ್ದು ಅವ್ರನ್ನ ಕಷ್ಟ ನೋಡೋಕ್ಕಾಗಲ್ಲ. ಅದು ಅವ್ರು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಇದು ಶುದ್ಧಿ ಮಾಡಿಸಿ, ಕ್ಲೀನ್ ಮಾಡಿಸಿ, ಚರಂಡಿನ ಬೇಗ ಇದು ಮಾಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು. ಚರಂಡಿ ಹದಗೆಟ್ಟು ಕುಡಿಯುವ ನೀರಿಗೆ ತ್ಯಾಜ್ಯ ನೀರು ಸೇರ್ತಿದೆ. ಇದನ್ನ ಸರಿಪಡಿಸುವಂತೆ 2 ತಿಂಗಳಿನಿಂದ ಮನವಿ ಮಾಡಿದ್ರು, ಉಪಯೋಗ ಇಲ್ಲವಾಗಿದೆ. ಈ ತ್ಯಾಜ್ಯ ನೀರಿನ ಪರಿಣಾಮ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಿಲ್ಲ ಎಂದು ಸ್ಥಳೀಯರು ಹೇಳಿದ್ದು, ಈಗಲಾದರೂ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇಲ್ಲಿನ ಸಮಸ್ಯೆ ಬಗೆಹರಿಸಲು ಕ್ರಮ ವಹಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ನಾಯನಹಳ್ಳಿ ನರಸಿಂಹಮೂರ್ತಿ, CTV ನ್ಯೂಸ್, ಚಿಕ್ಕಬಳ್ಳಾಪುರ.